ನಾಡಿನ ಸಮಸ್ತ ಜನತೆಗೂ 78ನೇ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ಧ್ವಜ ಹಾರಿಸಿ ಬಂದ್ರನ್ರಿ? ನಾನು ಮುಂಜಾನೆ ಹೋಗಿ ಧ್ವಜ ಹಾರಿಸಿ ಬಂದೇನಿ. ನೀವು ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 3 ತಾಸು ಆದ್ಮ್ಯಾಗ್ರಿ. ಚಂದ್ರು ಚಂದ್ರು ಅಯ್ಯೋ ಭಾಳತ್ ಮಕ್ಕೊಂಬಿಟ್ನೆ ಅನ್ಸುತ್ತೆ. ನಾನು ಯಾಕೋ ಎಂಥ ನಿದ್ದೆ ಬಂತಪ್ಪ ಯಪ್ಪ. ಚಂದ್ರು ಎಲ್ಲೋದ್ರು? ಬಾತ್ರೂಮ್ನಾಗ ಏನರ ಅದಾರ ಏನ? ಪಾಪ ಅವರು ಮಲಗ್ತಿದ್ರೆ ಏನೋ, ನಾನಾ ಭಾಳತ್ ಮಲಗಿಬಿಟ್ಟೆ. ಚಂದ್ರು 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 ಹೊರಗೆ ಹೋಗಿರಾ? ಚಂದ್ರು ಚಂದ್ರು ಬಾತ್ರೂಮ್ನಾಗ ಏನರ ಅದಾರ ಏನ? ಅಥವಾ ನಾಷ್ಟ ತರಕ್ಕೆ ಏನರ ಹೋಗ್ಯಾರ ಏನ? ನಾನು ಹೋಗ್ಬೇಕಿ. ನಾಷ್ಟ ತರಕ್ಕೆ ಹೋಗಿರ್ಬೇಕು. ನಾನು ಭಾಳತ್ ಮಲಗಿದ್ನಲ್ಲ. ಚಂದ್ರು 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 ಒಳಗಡೆ ಇದ್ದೀರಾ? ಅಯ್ಯ ಇಲ್ಲೂ ಇಲ್ಲಲ್ಲ. ಸುಮ್ಮನೆ ಟೆನ್ಷನ್ ಆಗಬಾರ್ದು. ನಾಷ್ಟ ತರಕ್ಕೆ ಹೋಗ್ಯಾರ? ಫೋನರ ಮಾಡ್ತೀನಿ. ಅಯ್ಯೋ ನನ್ನ ತಲೆಗೊಂದಿಷ್ಟು. ನನ್ನ ಹತ್ರ ಫೋನ ಇಲ್ಲಲ್ಲ, ಬರೀ ಸಿಮ್ ಐತಿ. ಸಿಮ್ ಇಟ್ಕೊಂಡೇನು ಫೋನ ಮಾಡೋಕ್ಕಾಗತ್ತೆ? ನಾ ಹೇಳ್ದೆ ಚಂದ್ರುಗ ಸ್ವಲ್ಪ ಬೇಗ ನಂಗೆ ಫೋನ್ ಕೊಡಿಸ್ರಿ, ಫೋನ್ ಇಲ್ದ ತಲೆ ಚಿಟ್ಟಿಡ್ದು ಹೋಗೈತೆ ಅಂತೇಳಿ ಕೊಡಿಸ್ಲೇ ಇಲ್ಲ. ಇವಾಗ ನೋಡಿ, ಈಗ ಅವರು ಫೋನ್ ತೊಗೊಂಡೋಗಿರ್ತಾರ, ನನ್ನ ಫೋನು ಇಲ್ಲ. ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ. ಸರಿ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತೀನಿ, ನೋಡೋಣ ಅಷ್ಟರೊಳಗೆ ಬರ್ಬೋದು. ಬರಲಿಲ್ಲ ಅಂದ್ರೆ ನಾನು ಹೋಗಿ ಹೊರಗೆ ಹೋಗಿ ನೋಡ್ಕೊಂಬರ್ತೀನಿ. ಹಂಗೆ ಚಂದ್ರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನೋಡೋಣ ಸ್ವಲ್ಪ ಇನ್ನೂ ಸ್ವಲ್ಪ ಹಂಗೆ ಸುಮ್ಮನೆ ಅಡ್ಡಾಕಿಂತಡಿ. ಅಯ್ಯೋ ಈಗೇನು ಜಳಕ ಮಾಡಿದ್ರ? ನನಗೆ ಹಾಕೊಳಕ್ಕೆ ಬೇರೆ ಬಟ್ಟೆನೂ ಇಲ್ಲ. ಬೇಗ ಹೋಗಿ ಒಂದು ಜೊತೆ ಬಟ್ಟೆ ಆದರೂ ತೊಗೊಂಬರ್ಬೋದಿತ್ತು. ಇವ್ರನ್ನ ಎದ್ದೋಳವರೆಗೂ ನಿಂತ್ಕೊಂಡಿಲ್ಲ ನೋಡು ಚಂದ್ರು. ನಾನು ಬಿಟ್ಟು ಹೋಗ್ಯಾರ. ಈಗೇನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡ್ತೀನಿ. ಅರ್ಧ ಗಂಟೆ ಆದ್ಮ್ಯಾಗ. ಅಯ್ಯೋ ಎಷ್ಟೊತ್ತಾಯ್ತು, ಇನ್ನೂ ಬರುವಲ್ರಲ್ಲಿ ಇವರು. ಬಹುಶಃ ಇಲ್ಲಿ ಯಾವರ ಹತ್ತಿರದ ಹೋಟ್ಲ್ ಚಲೋ ಇಲ್ಲ ಏನ, ಬಾರೆ ಎಲ್ಲ ಹೋಗ್ಯಾರೇನ. ಒಂದು ಕೆಲಸ ಮಾಡ್ತೀನಿ, ನಾನು ರೊಕ್ಕ ತೊಗೊಂಡು ನಾನು ಹತ್ತಿರದಾಗ ಯಾವ್ದಾರ ಬಟ್ಟೆ ಅಂಗಡಿ ತಂದು ನೋಡಿ ಅಟ್ಲೀಸ್ಟ್ ಒಂದು ಟೀ ಶರ್ಟು ಒಂದು ಜೀನ್ಸ್ ಪ್ಯಾಂಟ್ ಆದರೂ ತೊಗೊಂಬರ್ತೀನಿ ಇವತ್ತಿನ ಮಟ್ಟಿಗೆ. ಅಷ್ಟ ಮಾಡ್ತೀನಿ ತಡಿ. ಎಲ್ಲ ಇಟ್ಟನೆಲ್ಲ ಬ್ಯಾಗು ಕಬೋರ್ಡ್ ಒಳಗೆ ಇಟ್ಟಿನಿ ತಡಿ. ಅಯ್ಯ ಇಲ್ಲೂ ಇಲ್ಲಲ್ಲ, ಇಲ್ಲೂ ಇಲ್ಲ. ಕೆಳಗೇನು ಬಿದ್ದೈತೇನ? ಯವ್ವ ರೊಕ್ಕದ ಬ್ಯಾಗ್ ಇಲ್ಲೂ ಇಲ್ಲಲ್ಲ. ಆತು, ಮುಗೀತು ನನ್ನ ಕತೆ. ಇಲ್ಲ ಇಲ್ಲ, ಇಲ್ಲೇ ಎಲ್ಲರೂ ಇಟ್ಟಿರ್ತೀನಿ. ನೋಡ್ತೀನಿ ತಡಿ, ಇನ್ನೊಂದ್ಸರಿ ಕಪಾಟ್ನಾಗ ನೋಡ್ತೀನಿ. ಛೇ, ಈ ಡ್ರಾದಾಗೂ ಇಲ್ಲ, ಯಾವ ಡ್ರಾದಾಗೂ ಇಲ್ಲ. ಚಂದ್ರು ಚಂದ್ರು ಲಘು ಬರ್ರಿ ಚಂದ್ರು, ನಂಗೆ ಭಾಳ ಭಯ ಆಗತೈತಿ. ಬ್ಯಾಗ್ ಕಳ್ತನ ಆಗೈತಿ. ನಾ ಕೇಳಿದೆ ನಿಮಗೆ, ಇದು ಚಲೋ ಹೋಟ್ಲ ಹೌದಾ ಅಲ್ಲ ಅಂತ ಹೇಳಿ. ಅಯ್ಯೋ ಎಲ್ಲಿ ಹೋಗಿರಿ ಚಂದ್ರು? ಇಲ್ಲ ಕಳ್ರಿ ಏನಾರ ಚಂದ್ರನ್ನ ಎಲ್ಲಾರ ಕಟ್ಟಾಕಿ ಬ್ಯಾಗ್ನಾಗ ರೊಕ್ಕ ತೊಗೊಂಡು ಏನಾರು ಹೋಗ್ಯಾರನ? ಆಗಿರ್ಬೋದು. ಇಲ್ಲ ಇಲ್ಲ, ಕೆಳಗೋಗಿ ಮೊದಲು ಅಂಕಲ್ಗೆ ಹೇಳ್ತೀನಿ. ಇಲ್ಲ ಇಲ್ಲ, ಅಂಕಲ್ಲ ಕಳ್ಳ. ಅಯ್ಯೋ ನಾನು ಏನು ಮಾಡಲಿ ಈಗ? ಫೋನ್ ಆದ್ರೂ ಮಾಡೋಣ ಅಂದ್ರೆ ನನ್ನ ಹತ್ರ ಫೋನು ಇಲ್ಲ. ಅಯ್ಯಪ್ಪ ಎಷ್ಟು ಭಯ ಆಗತೈತೆ ನಂಗೆ. ಇದ ಫಸ್ಟ್ ಟೈಮು ನನ್ನ ಜೀವನದಾಗ ನಾನು ಈ ಥರ ಒಬ್ಬಕ್ಕೆ ಇದ್ದೀನಿ. ನನ್ನವರು ತನ್ನವರು ಅಂತ ಯಾರೂ ಇಲ್ಲ. ನಾನು ಏನು ಮಾಡಲಿ? ನಾ ಎಲ್ಲಿ ಹೋಗಲಿ? ಇಲ್ಲ, ವೆಯ್ಟ್ ಮಾಡ್ತೀನಿ. ಚಂದ್ರ ಬರೋವರೆಗೂ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಅರೆ ಅಲ್ಲಿ ಏನೋ ಲೆಟ್ರ್ ಇದ್ದಂಗೈತಿ. ಏನು ಲೆಟ್ರ್ ಅದು? ಗೌರಿ. ಅಯ್ಯೋ ಈ ಲೆಟ್ರ್ ಬರ್ದಿರೋದು ಚಂದ್ರು ಏನಂತ ಬರ್ದಾರ, ಓದ್ತೀನಿ. ಪ್ರೀತಿಯ ತಂಗಿ ಗೌರಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ಏನು ತಂಗಿನಾ? ಯಪ್ಪ, ಈ ಚಂದ್ರನ ಓದಿಲ್ ಬರ್ದಿರೋದು? ಹೌದು, ಇದು ಚಂದ್ರನ ಬರ್ದಿರೋದು. ಇದು ಚಂದ್ರಂದ ಹ್ಯಾಂಡ್ ರೈಟಿಂಗ್ ಇದು. ಹೌದು, ಶೋರಿ ಚಂದ್ರನ ಬರ್ದಿರೋದು. ತಂಗಿ ಅಂತ ಯಾಕೆ ಹೇಳಕತ್ತಾರ? ಅಥವಾ ಇಲ್ಲ ಇಲ್ಲ, ಪ್ರೀತಿಯ ತಂಗಿ ಗೌರಿ ನಾನಾ? ಅವ್ರಿಗೆ ಯಾರೂ ಅಕ್ಕ ತಂಗಿ ಯಾರೂ ಇಲ್ಲ. ಒಬ್ಬತ್ ನಮ್ಮ ಮಗ ಅಂತ ಹೇಳಿದ್ರು. ಇದು ನನಗೆ ಬರ್ದಾರ. ತಂಗಿ ಅಂತ ಯಾಕೆ ಹೇಳಕತ್ತಾರ ಇವರು? ಅದೇನೋ ಮೊದಲು ಓದ್ತೀನಿ ಪೂರಾ ಲೆಟ್ರ್. ನಂಗೆ ಗೊತ್ತು ನಿಂಗೆ ಭಾಳ ಅಂದರೆ ಭಾಳ ಶಾಕ್ ಆಗೈತೆ ಅಂತ ಹೇಳಿ. ನಾನು ನಿಜವಾಗ್ಲೂ ಕ್ಷಮಿಸ್ಬಿಡಮ್ಮ. ಯಾವತ್ತೂ ನಿನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ನಾನು ಕೆಟ್ಟ ದೃಷ್ಟಿಯಿಂದ ನೋಡೋಂಥ ಹುಡುಗನೂ ನಾನಲ್ಲ. ಇನ್ನೂ ಒಂದು ವಿಷಯಕ್ಕೆ ನೀನು ನನ್ನನ್ನು ಕ್ಷಮಿಸಲೇಬೇಕಮ್ಮ ಗೌರಿ. ನನಗೆ ಆಲ್ರೆಡಿ ಮದುವೆ ಆಗಿ ನಂಗೆ 2 ಮಕ್ಕಳದಾರ.
ನನ್ನ ದೊಡ್ಡ ಮಗನ ಹೆಸರು ಶರತ್, ಸಣ್ಣ ಮಗಳ ಹೆಸರು ಆದ್ಯ. ನಮ್ದೊಂದು ಸುಂದರವಾದ ಮುದ್ದಾದ ಕುಟುಂಬ. ಆದ್ರೆ ಏನು ಮಾಡಬೇಕು, ನನ್ನ ದೊಡ್ಡ ಮಗ ಅವನಿಗೀಗ 8 ವರ್ಷ, ಆದ್ರೆ ಅವನಿಗೆ ಸೆಕೆಂಡ್ ಸ್ಟೇಜು ಕ್ಯಾನ್ಸರ್ ಐತಿ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವರು, ನಮ್ಮ ಹತ್ರ ಅಷ್ಟು ರೊಕ್ಕ ಇರಲಿಲ್ಲ. ನಾನು ಎಲ್ಲ ಟ್ರೈ ಮಾಡಿದೆ. ನಾನು ಕೆಲಸ ಮಾಡೋ ಜಾಗದಾರ ರೊಕ್ಕ ಕೇಳಿದೆ, ಬ್ಯಾಂಕಲ್ಲಿ ಸಾಲ ಕೇಳಿದೆ, ಎಲ್ಲೂ ನನಗೆ 1 ರೂಪಾಯಿನೂ ಸಿಗಲಿಲ್ಲ ಗೌರಿ. ಆ ಟೈಮ್ ಒಳಗೆ ನೀ ನನಗೆ ಫೇಸ್ಬುಕ್ ಮುಖಾಂತರ ಪರಿಚಯ ಆದೆ. ಪರಿಚಯ, ಸ್ನೇಹ ಆಯಿತು. ಸ್ನೇಹ ನಿನ್ನ ಪ್ರಕಾರ ಪ್ರೀತಿ ಆಯಿತು. ನನ್ನ ಪ್ರಕಾರ ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಆದ್ರೆ ನನ್ನ ತಂಗಿ ಅನ್ಕೊಂಡು. ಅದಕ್ಕೋಸ್ಕರನ ಎಷ್ಟೋ ನೀನು ನನ್ನ ಹತ್ರ ಬಂದು ಪ್ರೀತಿ ಮಾಡಬೇಕು, ಕೈ ಹಿಡ್ಕೋ, ಮುತ್ತು ಕೊಡು ಅಂದಾಗ್ಲೂ ನಾನು ನಿನ್ನ ದೂರ ಇಟ್ಟೆ. ಯಾಕಂದ್ರೆ ನಾನು ನಿನ್ನ ಮನಸಾರೆ ನಾನು ನಿನ್ನ ತಂಗಿ ಅಂತ ಒಪ್ಕೊಂಡು ನಿನ್ನ ಜೊತೆಗಿದ್ನಮ್ಮ, ಅಷ್ಟೇ ಹೊರತು ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಾದ ಭಾವನೆನೂ ಇರಲಿಲ್ಲ ತಂಗಿ. ಸಾಧ್ಯ ಆದ್ರೆ ಈ ಅಣ್ಣನ ಕ್ಷಮಿಸ್ಬಿಡು. ನಂಗೆ ಗೊತ್ತು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲಾರ್ದ ಕಂಗಾಲಾಗಿ ತುಂಬ ಹೊತ್ತು ಅಳ್ತೀಯ ಅಂತ ಗೊತ್ತು. ಧೈರ್ಯ ತಗೋ. ನಿನ್ನ ದುಡ್ಡು ನನ್ನ ಮಗನ ಉಳಿಸುತ್ತಮ್ಮ. ದಯವಿಟ್ಟು ಗೌರಿ, ನೀನು ಯಾವುದೇ ತಪ್ಪು ನಿರ್ಧಾರನೂ ತಗೊಳ್ದಂಗೆ ನೀವು ವಾಪಸ್ ನಿಮ್ಮ ಊರಿಗೆ ಹೋಗು. ಅಲ್ಲಿ ನಿಮ್ಮ ತಾಯಿ, ನಿಮ್ಮ ಅಣ್ಣ, ನಿಮ್ಮ ತಂದೆ, ನಿಮ್ಮ ಅಣ್ಣ ಎಲ್ಲರೂ ಇರ್ತಾರೆ, ನಿನ್ನ ಫ್ಯಾಮ್ಲಿ ಇರುತ್ತಾ. ನಿನ್ನ ಹತ್ರ ಫೋನ್ ಇಲ್ಲ, ನಂಗೆ ಅದು ಗೊತ್ತು. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು. ಚಂದ್ರು, ನಂಗೆ ಯಾಕೆ ಈ ಥರ ಮೋಸ ಮಾಡಿದ್ರಿ ಚಂದ್ರು? ಯಾಕೆ ಈ ಥರ ಮೋಸ ಮಾಡಿದ್ರಿ? ನಿಮ್ಮನ್ನ ಅಷ್ಟೊಂದು ಮನಸಾರೆ ಪ್ರೀತಿ ಮಾಡಿದ್ನಲ್ಲ ಚಂದ್ರು ನಾನು. ಯಾಕೆ ನಂಗೆ ಹಿಂಗೆ ದ್ರೋಹ ಮಾಡಿದ್ರಿ ಚಂದ್ರು? ನೀವು ಕೇಳಿದಿದ್ರೆ ನಿಮ್ಮ ಮಗನ ಆಪ್ರೇಷನಿಗೆ ನಾ ದುಡ್ಡು ಕೊಡ್ತಿದ್ದೆ. ಆದರೆ ನೀವು ಈ ಥರ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರ್ದಿತ್ತು ಚಂದ್ರು. ನಿಜವಾಗ್ಲೂ ನಾ ಎಲ್ಲಿ ಹೋಗಲಿ ಈಗ? ನಾನು ಏನು ಮಾಡಲಿ ಈಗ? ಎಷ್ಟು ಸಲೀಸಾಗಿ ಕ್ಷಮಿಸ್ಬಿಡು ಅಂತ ಬರ್ದಿದ್ದೀರಾ. ಮದುವೆಯಾಗಿ ಮಕ್ಕಳಾಗಿರೋ ನೀವು ನನ್ನನ್ನು ಪ್ರೀತಿ ಮಾಡು ನಾಟಕ ಮಾಡಿದ್ರಲ್ಲ, ನಾಟಕ ಮಾಡಿ ನಾನು ನಿನ್ನ ತಂಗಿ ಅನ್ಕೊಂಡು ನಿನ್ನ ಜೊತೆಗೆಲ್ಲ ಓಡಾಡ್ದೆ ಅಂತ ಹೇಳ್ತಿರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ ಚಂದ್ರು ನಿಮಗೆ? ಅಯ್ಯೋ ದೇವ್ರೆ, ನಾನೇನು ಮಾಡಲಿ, ಎಲ್ಲಿ ಹೋಗಲಿ? ನಂಗೆ ಏನು ಗೊತ್ತಾಗ್ತಿಲ್ವಲ್ಲ. ಯಾರಿಗಾದ್ರೂ ಫೋನ್ ಮಾಡೋಣ ಅಂದರೆ ನನ್ನ ಹತ್ರ ಯಾವುದೋ ಫೋನ್ ನಂಬರು ಇಲ್ಲ, ಫೋನು ಇಲ್ಲ. ನಾ ಏನು ಮಾಡಲಿ? ಇಲ್ಲ, ನಾ ಬದುಕಬಾರ್ದು. ನಾನು ಇಂಥ ಕೆಟ್ಟ ಮುಖ ಇಟ್ಕೊಂಡು ನಾನು ಯಾವತ್ತೂ ನನ್ನ ಊರಿಗೆ ಹೋಗಲ್ಲ. ನಮ್ಮ ಅಪ್ಪ ಅಮ್ಮನ ಹತ್ರ ನಾವು ವಾಪಸ್ ಹೋಗಲ್ಲ. ನಾ ಕೇಳಬೇಕಿತ್ತು. ನಮ್ಮವ್ವ ನಮ್ಮಪ್ಪ ಹೇಳಿದ ಮಾತು ನಾ ಕೇಳಬೇಕಿತ್ತು. ಎಲ್ಲರೂ ಧಿಕ್ಕಾರ ಮಾಡಿ ನಾನು ಈ ಮೋಸ್ಗಾರನ್ ನಂಬಿ ಬಂದು ತಪ್ಪು ಮಾಡಿಬಿಟ್ಟೆ. ಹೌದು, ನಾನು ಸಾಯಲೇಬೇಕು. ಇದು ಅಲ್ಲಿ ಹಗ್ಗ ಐತೆ. ಅಪ್ಪ, ಅಮ್ಮ, ಕಿರಣಣ್ಣ, ಪವನಣ್ಣ, ನನಗೆ ಕ್ಷಮಿಸ್ಬಿಡ್ರಿ. ನಾನು ಈ ಕೆಟ್ಟ ಮುಖ ಹೊತ್ಕೊಂಡು ನಿಮ್ಮ ಹತ್ರ ವಾಪಸ್ ಬರಲ್ಲ. ಕ್ಷಮಿಸ್ಬಿಡ್ರಿ ಅಪ್ಪ. ನನಗೆ ಕ್ಷಮಿಸ್ಬಿಡಿ ಅಪ್ಪ. ಎಷ್ಟೊಂದು ಪ್ರೀತಿ ಕೊಟ್ಟು ಓದಿಸಿದ್ರಿ. ನಿಮ್ಮ ಆಸೆ, ಕನಸು, ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡ್ದಂಗೆ ನಾನು ನನ್ನ ಲೈಫು, ನನ್ನ ಜೀವನ ನಾನು ಅಂತ ಅಷ್ಟೇ ಬದುಕ್ಬಿಟ್ಟೆ ಅಪ್ಪ. ನನಗೆ ಕ್ಷಮಿಸ್ಬಿಡ್ರಿ ಅಪ್ಪ, ನನಗೆ ಕ್ಷಮಿಸ್ಬಿಡ್ರಿ. ನೀವು ನೆಕ್ಸ್ಟ್ ನನ್ನ ಮುಖ ನೋಡೋದು, ನನ್ನ ಉಸಿರಿಲ್ದಿರೋ ದೇಹ ನೋಡ್ತೀರಿ ನೀವು. ನನ್ನ ನಿಜವಾಗ್ಲೂ ಕ್ಷಮಿಸ್ಬಿಡಿ ಅಪ್ಪ, ನನಗೆ ಕ್ಷಮಿಸ್ಬಿಡಿ. ಅವ್ವ, ನಾ ತಪ್ಪು ಮಾಡ್ದಾಗೆಲ್ಲ ನನ್ನ ಮಗಳು ಅಂತ ಹೇಳೋ ಬದಲು ಹಿಂಗಲ್ಲಲೇ ಗೌರಿ, ಹಂಗೆ ಮಾಡಬಾರ್ದು ಹೆಣ್ಮಗಳಾಗಿ ಅಂತ ನೀವು ಒಂದು ಮಾತು ಹೇಳಿಲ್ಲ. ನೀನು ಪಾರ್ಟಿ ಜನ, ಓಡಾಟ, ಶಾಪಿಂಗು, ಅದು ಇದು ಅಂತ ನೀನು ಹಂಗೆ ಇದ್ಬಿಟ್ಟೆ, ನನ್ನನ್ನು ಹಂಗೆ ಬಿಟ್ಬಿಟ್ಟೆ. ಇವಾಗ ನೋಡಮ್ಮ, ನಾ ಹೆಂಗೆ ಮೋಸ ಹೋಗಿನಿ, ಈ ಪರಿಸ್ಥಿತಿ ಒಳಗೆ ಬಂದು ನಿಂತೀನಿ. ನನ್ನ ನಿಜವಾಗ್ಲೂ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಚಂದ್ರು, ನೀ ನನ್ನ ನಿಜವಾಗ್ಲೂ ಮನಸ್ಸಿಂದ ಪ್ರೀತಿ ಮಾಡಲಿಲ್ಲ ಅಂತ ನನಗೆ ಗೊತ್ತೇ ಆಗಲಿಲ್ಲ ಚಂದ್ರು. ನನ್ನನ್ನು ಈ ಥರ ಸಾಯಿಸಿ ನೀ ಖುಷಿಯಾಗಿ ನಿನ್ನ ಹೆಂಡತಿ ಮಕ್ಕಳ ಜೊತೆಗಿರಬೇಕು ಅಂತ ಅನ್ಕೊಂಡಿದೀಯಾ? ಇರು, ನೀನೇ ಚೆನ್ನಾಗಿರು ಚಂದ್ರು, ನೀನೇ ಚೆನ್ನಾಗಿರು.
ಈ ಯಾರೇ ಅದು? ಯಾರಮ್ಮ ನೀನು? ಏನಮ್ಮ ನೀನು? ಇಳಿಯಮ್ಮ. ಎಂಥ ತಪ್ಪು ಕೆಲಸ ಮಾಡ್ಕೋತಿದ್ದಮ್ಮ. ನಾ ಬರೋದು 2 ನಿಮಿಷ ಲೇಟ್ ಆಗಿದ್ರ ಸತ್ತೋಗ್ಬಿಡ್ತಿದ್ದಲ್ಲ. ಏನಮ್ಮ ನೀನು ಇಷ್ಟು ಸಣ್ಣ ವಯಸ್ಸಿನ ಹುಡುಗಿಯಾಗಿ ಎಂಥ ತಪ್ಪು ನಿರ್ಧಾರ ಮಾಡಕತ್ತಿದ್ದಿ? ಯಾರಮ್ಮ ನೀನು? ಯಾಕಮ್ಮ ಈ ಹೋಟ್ಲೊಳಗೆ ಬಂದು ಸಾಯಕತ್ತಿದ್ದಿ? ಏನಮ್ಮ ನಿನ್ನ ಪ್ರಾಬ್ಲಮ್ಮು? ನೋಡಕ್ಕೆ ಇಷ್ಟು ಚೆನ್ನಾಗಿದೀಯಾ, ಓದಿರೋಳ್ ಥರ ಕಾಣ್ತಿದ್ದಿ. ಏನಮ್ಮ ನಿನ್ನ ತಲೆಗೆ ಬುದ್ಧಿಲ್ಲನ? ಅಯ್ಯೋ, ನೀವ್ಯಾರು? ಯಾಕೆ ನನ್ನನ್ನು ಉಳಿಸಿದ್ರಿ? ಹೋಗಿ ನೀವು ಇಲ್ಲಿಂದ. ನಿಮ್ಮನ್ನ ಯಾರು ಕರೆದಿದ್ರನಿ ಇಲ್ಲಿ ಬಂದು ನನ್ನನ್ನು ಸಾಯಕತ್ತೀನಿ, ನನ್ನನ್ನು ಉಳಿಸಂತ ನಾನೇನ್ರ ಕರೆದಿದ್ನ? ಯಾಕೆ ಉಳಿಸಿದ್ರಿ ನೀವು ನನಗೆ?